ಹೂವಿನ ಜೊತೆಗೇನೆ ಜೀವನ ಮಾಡುವಂಥದ್ದು, ಹೂವಿನ ಬದುಕನ್ನೇ ತನ್ನ ಬದುಕನ್ನ ಮಾಡ್ಕೊಳ್ಳೋದು, ಆ ರುಚಿಯನ್ನ ತನ್ನ ಬದುಕಿನ ರುಚಿ ಮಾಡ್ಕೊಳ್ಳೋಂಥದ್ದು ಇದೆಯಲ್ವಾ, ಸೂಪರ್ ಅಂತ ಹೇಳ್ಬೋದು. ಜಗತ್ತಲ್ಲಿ ನಾವು ಒಳ್ಳೆ ಕೆಲಸ ಮಾಡ್ತೀವಿ ಅಂದಾಗ ನಮಗೆ ಮೊದಲಾಗದೆ ಅವಮಾನ ಸರ್. ಜೋಕರ್ ವೇಷ ಹಾಕ್ಬೇಕು ನಾನು ಅಂತ ನಿಮ್ಗೆ ಹೆಂಗೆ ಅನಿಸ್ತು, ಯಾವಾಗ ಅನಿಸ್ತು? ಒಂದು ಮಗುಗೆ ಸ್ನಾನ ಮಾಡಿಸೋದನ್ನೇ ನಾನೊಂದು ಪ್ರೊಫೆಷನ್ ತಗೊಳ್ಬೇಕು ಅಂತ ನಿಮ್ಮ ತಲೆಗೆ ಹೇಗೆ ಬಂತು? ಫಸ್ಟ್ ಆಫ್ ಆಲ್ ಈ ಪ್ರೊಫೆಷನಲ್ ಏನಂದ್ರೆ ನಾವು ಆದಾಯಕ್ಕಿಂತ ರೆಸ್ಪಾನ್ಸಿಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಇರುತ್ತೆ. ನನಗೆ ಎಲ್ಲ ಥರ ಕೋರ್ಸ್ ಮಾಡ್ಕೊಂಡ್ಮೇಲೆ ಐ ಸ್ಟಾರ್ಟೆಡ್ ಟ್ರೈನಿಂಗ್ ಟೀಚರ್ಸ್, ಮದರ್ಸ್. ಸೊ ಇಲ್ಲಿ ಯಾರೆಲ್ಲ ಬರ್ತಾರೆ ಕಲಿಯೋದಕ್ಕೆ? ಎಲ್ಲ ಏಜ್ ಗ್ರೂಪ್ ಅವರು ಬರ್ತಾರೆ. ಇಲ್ಲಿ ನಾಯಿ ಮರಿಗಳು ಮತ್ತೆ ಬೆಕ್ಕಿನ ಮರಿಗಳನ್ನ ಥೇಟ್ ಮಕ್ಕಳ ಥರನೇ ನೋಡ್ಕೋತಾರೆ. ಬನ್ನಿ ಮಾತನಾಡೋದು ಸಾಕಷ್ಟಿದೆ. ಈ ರೀತಿಯಾಗೂ ನಾವು ಜೀವನನ ಕಟ್ಕೊಳ್ಬಹುದಾ? ಇದಕ್ಕೊಂದು ಪ್ರೊಫೆಷನ್ ಅಂತ ಇದೆಯಾ? ಹೀಗೂ ಮಾಡಬಹುದಾ? ಎಸ್, ನೋಡ ಬನ್ನಿ.